ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ದುರ್ಬಸವ. ನಾನು ಸಂಜೀವಿನಿ ಯೋಗ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಇಲ್ಲಿಯವರೆಗೆ ಹೇಳ್ಕೊಡ್ತಕ್ಕಂಥ ಮುದ್ರೆಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸ್ತಾ, ತಾವೆಲ್ಲರೂ ಯೋಗಾಸನ, ಮುದ್ರೆಗಳು, ಧ್ಯಾನ, ಪ್ರಾಣಾಯಾಮಗಳು ಪ್ರತಿಯೊಂದು ಕೂಡ ಪ್ರಾಕ್ಟೀಸ್ ಮಾಡ್ತಾ ಆ್ಯಕ್ಟಿವ್ ಆಗಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಹೇಳಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೊಸ ಮುದ್ರೆಗಳನ್ನು ಹೇಳ್ತಾ ಹೋಗ್ತೀನಿ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತಾ ಬನ್ನಿ. ಫಾಲೋ ಮಾಡೋದನ್ನು ಬಿಡಬೇಡಿ, ಸಬ್ಸ್ಕ್ರೈಬ್ ಆಗಿ. ಅದೇ ನಾನು ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ. ಹಾಗೆ ಇವತ್ತು ನಿಮಗೆ ಹೇಳಬೇಕಾಗಿರೋದು, ನಾನು ಪ್ರತಿಯೊಂದು ಚಕ್ರದ ಬಗ್ಗೆ ಒಂದೊಂದು ಮುದ್ರೆಗಳನ್ನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಮೂಲಾಧಾರ ಚಕ್ರವನ್ನು ತಿಳಿಸಿದ್ದೆ, ಅದಕ್ಕೆ ಯಾವ ಮುದ್ರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಅನ್ನೋದು ಮಕ್ಕಳಿನ ಕೆಳಭಾಗದಲ್ಲಿ ಇರುತ್ತೆ. ಆ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವೇಟ್ ಆಗೋದಕ್ಕೆ ನೀವು ಬಳಸ್ತಕ್ಕಂಥ ಮುದ್ರೆಗಳು ಯಾವುವು ಅಂದರೆ, ಜಲಮುದ್ರೆ ಮತ್ತು ರಿಂಗ್ ಉಂಗುರ ಹಾಕ್ಕೊಳ್ತಕ್ಕಂಥ ಎರಡು ಬೆರಳುಗಳನ್ನು ಇಂಟರ್ಲಾಕ್ ಮಾಡಿರಿ. ಮತ್ತು ಈ ಥರ ಮಾಡಿಕೊಂಡು ನಿಮ್ಮ ಹೆಬ್ಬಟ್ಟು, ತೋರ್ಬೆರಳು, ಮಧ್ಯದ ಬೆರಳು ಮೂರು ಓಪನ್ ಇರಬೇಕು. ಈ ಮೂರು ಓಪನ್ನಲ್ಲಿ ಮೊದಲಿಗೆ ತೋರ್ಬೆರಳೇನಿದೆ ಮಿಡ್ಲ್ ಅಂದರೆ ಹಾರ್ಟಿಂದಲ್ಲ, ತೋರ್ಬೆರಳನ್ನು ಚಿನ್ಮುದ್ರದ ರೀತಿಯಲ್ಲಿ ಎರಡು ಟಚ್ ಮಾಡಿ. ಫಸ್ಟ್ ಎರಡು ಟಚ್ ಮಾಡ್ಕೊಂಡು ಈ ರೀತಿ ಆಗಬೇಕು. ಯಾವುದು ಅಂತಂದರೆ ಆಕಾಶ ಮುದ್ರ ಚಿನ್ಮುದ್ರದ ಮೇಲೆ ಬಂದು ಲಾಕ್ ಆಗಬೇಕು. ಈ ಲಾಕ್ ಆಗಿರೋ ಇದಕ್ಕೆ ಈ ಅಗ್ನಿ ತತ್ವದ ಹೆಬ್ಬಟ್ಟನ್ನು ಈ ಆಕಾಶ ತತ್ವಕ್ಕೆ ಟಚ್ ಆಗಬೇಕು. ತೋರ್ಬೆರಳಿಗೆ ಲಾಕ್ ಆಗ್ತಕ್ಕಂಥದ್ದು. ಈ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಭಾಳ ಆರೋಗ್ಯಕರವಾಗಿದೆ. ಮತ್ತು ಯಾರಾದರೂ ಆಪ್ರೇಷನ್ಸು ಯಾವುದಾದ್ರೂ ತೊಂದರೆಗೊಳಪಟ್ಟಂಥವ್ರು ಮಾತ್ರ ಈ ಮುದ್ರೆಯನ್ನು ಮಾಡಬೇಡಿ, ಡಾಕ್ಟರ್ ಸಲಹೆ ತೊಗೊಂಡು ಮಾಡಿ. ಹಾಗೆ ಈ ಮುದ್ರೆಯನ್ನು ಕಂಟಿನ್ಯೂ ಆಕ್ಟಿವೇಟ್ ಮಾಡ್ತಾ ಬಂದರೆ ಭಾಳ ಒಳ್ಳೆಯದಿದೆ.